ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ 2ನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ. ಶ್ಲೋಕ 42ರಿಂದ ಶ್ಲೋಕ 49ರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ 8 ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಟ್ ರೂಪ ದರ್ಶನವನ್ನು, ತಾನು ನೋಡಿದ್ದನ್ನು, ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ದ್ವಿತೀಯ ಅಧ್ಯಾಯದ ಸಾರ. ಇದರಲ್ಲಿ ಶ್ರೀ ಭಗವತ್ಪಾದರು ಒಬ್ಬ ಮಹಾಕವಿ, ಪರಿಶೋಧಕ, ಪ್ರಕೃತಿಯೊಡನೆ ತಾದಾತ್ಮ್ಯ ಹೊಂದಿ ಪ್ರಕೃತಿಯನ್ನು ಆರಾಧನಾ ಭಾವದಿಂದ ಪರಿಶೀಲಿಸಿ ಅನುಭವ ಹೊಂದಿ ಆ ಅನುಭವವನ್ನು, ತನ್ನ ಅನುಭವ ಸಾರವನ್ನು ಅನೇಕ ರೀತಿಯ ನಮ್ಮಂತಹವರಿಗೆಲ್ಲ ಬೊಗಸೆಯಾಗಿ ಹಂಚಿಕೊಟ್ಟಿದ್ದಾರೆ ಅಪಾರ ಕರುಣೆಯಿಂದ. ಯಾವುದೇ ವಿವರವನ್ನು ಪ್ರಕ್ಷಿಪ್ತವಾಗಲಿ ನಿಕ್ಷಿಪ್ತವಾಗಲಿ ಮಾಡದೆ ಆ ಮಹದ್ಗುರುವು ಜಗನ್ಮಾತೆಯ ವಿಶೇಷಗಳನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. 42ನೆಯ ಶ್ಲೋಕದಿಂದ 49ನೆಯ ಶ್ಲೋಕದವರೆಗೂ 8 ಶ್ಲೋಕಗಳಲ್ಲಿರುವ ಈ ಅಧ್ಯಾಯಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡುವವರಿಗೆ ಮಹಾ ಉದರ ರೋಗಗಳ, ಅಂದರೆ ಮಹೋದರವೆಂಬ ಉದರ ರೋಗವೂ ಕೂಡ ಉಪಶಮಿಸುವುದು, ಸಾಧು ಸತ್ಪುರುಷರ ಆಶೀರ್ವಾದಗಳು, ವಾಕ್ಸಿದ್ಧಿ, ಕಾರಣಾಂತರಗಳಿಂದ ಭಾರ್ಯಾಭರ್ತರು ಬೇರೆಯಾಗಿದ್ದರೆ ಮತ್ತೆ ಪ್ರೇಮ ಅನ್ಯೋನ್ಯಾನುರಾಗಗಳೊಡನೆ ಜೊತೆ ಸೇರಿ ಶೇಷ ಜೀವನವನ್ನು ಸಂತೋಷವಾಗಿ ಕಳೆಯುವುದು, ಇಷ್ಟದೇವತಾ ಕರುಣಾ ಪ್ರಾಪ್ತಿ, ನವಗ್ರಹ ದೋಷ ಶಾಂತಿ, ಮೋಕ್ಷ ನಿಧಿ ದರ್ಶನ, ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಿಸುವ ಸದ್ಗುರುವಿನ ಸನ್ನಿಧಿ. ಅಂತಹ ಗುರು ಲಭ್ಯವಾಗುವುದೇ ಒಂದು ನಿಧಿ ದರ್ಶನ. ವಿಷಸರ್ಪಿಯಂತಹ ರೋಗಗಳಿಂದ ಉಪಶಮನ ಮುಂತಾದವುಗಳೆಲ್ಲವೂ ಆ ಜಗನ್ಮಾತೆಯ ಅಪಾರ ಕರುಣದಿಂದ ಭಕ್ತರಿಗೆ ಸಿದ್ಧಿಯಾಗುತ್ತವೆ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡನ್ನೂ ಸಾಧಿಸಿಕೊಂಡಾಗ ಆಧ್ಯಾತ್ಮಿಕ ಪ್ರಗತಿಗೆ ಯಾವ ಆತಂಕವೂ ಇರುವುದಿಲ್ಲ ಅಲ್ಲವೇ? ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಆ ತಲೆ, ಜುಟ್ಟು, ಹಣೆ, ಹುಬ್ಬು, ಕಣ್ಣುಗಳನ್ನಲ್ಲದೆ ಆ ಕಣ್ಣ ನೋಟವನ್ನು ಹೀಗೆ ವರ್ಣಿಸಬೇಕೆ? ದಂಡ, ಅಕ್ಷರಶಃ ಇದು ದಂಡ. ಅಂತಹುದನ್ನು ಪಾರಾಯಣ ಮಾಡುವುದರಿಂದ ನಮಗಾಗಬೇಕಾದ್ದೇನು ಎಂದುಕೊಳ್ಳುವವರಿಗೆ ತರ್ಕದಿಂದ ಮಾರ್ಪಾಡು ತರುವುದಕ್ಕೆ ಪ್ರಯತ್ನಿಸದೆ ನಮ್ಮ ಅಮೂಲ್ಯ ಕಾಲವನ್ನು ಹಾಳು ಮಾಡಿಕೊಂಡು ಅಂತಹ ಮಾತುಗಳನ್ನಾಡುತ್ತಾ ಶ್ವಾಸ ಖರ್ಚು ಮಾಡುವ ಬದಲು ಅಂತಹವರನ್ನು ಅವರವರ ಕರ್ಮಗಳಿಗೆ ಬಿಟ್ಟು ನಾವು ಮುಂದಕ್ಕೆ ಅಡಿಯಿಡುವುದೇ ಒಳ್ಳೆಯದು. ಆಧ್ಯಾತ್ಮಿಕ ಪ್ರಸ್ಥಾನದಲ್ಲಿ ಅವರವರೇ ಮುಂದುವರಿಯುವುದು ಒಳ್ಳೆಯದು. ಯಾರೋ ನಮ್ಮ ಜೊತೆ ಸೇರಲಿಲ್ಲವೆಂದೋ, ಯಾರದೋ ಸಹಕಾರ ಬರಲಿಲ್ಲವೆಂದೋ, ಯಾರೋ ನಮ್ಮ ಹೇಳನ ಮಾಡುತ್ತಿದ್ದಾರೆಂದುಕೊಳ್ಳುವುದು ನಮ್ಮ ಅವಿವೇಕ. ನಮ್ಮ ಮನಸ್ಸು ಮಹಾಸಮುದ್ರ. ಅದು ಯಾರಿಗೂ ಕಾಣಿಸದು, ಕೇಳದು. ಅದೊಂದೇ ನಮ್ಮೊಡನಿರುವುದು. ಮನಸ್ಸಿನಲ್ಲಿ ನಮ್ಮ ಜಪ ಸ್ತೋತ್ರ ನಾವು ಮಾಡಿಕೊಳ್ಳುವುದಕ್ಕೆ ಯಾರ ಅನುಮತಿ, ಅವಹೇಳನೆಗಳಿಗೂ ಜಾಗವಿಲ್ಲ. ಯಾರೇ ಆದರೂ ಈ ಜನ್ಮ ಪರಂಪರೆಯೊಳಕ್ಕೆ, ತಂದೆ ತಾಯಿಗಳ ಗರ್ಭಾವಾಸಕ್ಕೆ, ಪಶು ಪುತ್ರ ಸುತಾಲಯಗಳಿಗೆ ಬಂದವರು ತಮ್ಮ ತಮ್ಮ ಹೃದಯಗಳಲ್ಲಿ ಅವರವರೇ ಆ ಜಗನ್ಮಾತೆಯ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಆ ತಾಯಿಯ ದಯಾರಸ ದೃಷ್ಟಿಗೆ ಅರ್ಹರಾಗಬೇಕು. ಹಾಗೆ ಕೂಡಿ ಬಂದ ಅದೃಷ್ಟವಂತರನ್ನು ಸೇರಿಕೊಳ್ಳೋಣ, ಇಲ್ಲದಿದ್ದವರನ್ನು ಬಿಟ್ಟು ಬಿಡೋಣ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.